ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಟಾಣಿ ಕಾಳು ಮತ್ತು ಆಲೂಗೆಡ್ಡೆ ಹಾಕಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಕೂಟ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಸಿಗ್ತಾ ಇದೆಯಲ್ಲ, ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಇಲ್ಲದೆ ಸೀಸನ್ ಇಲ್ಲ ಅಂತಂದರೆ ಫ್ರೀಝರಲ್ಲಿ ಇಟ್ಟಿದ್ದ ಬಟಾಣಿಗಳನ್ನು ಯೂಸ್ ಮಾಡ್ಬೋದು. ಈಗ ನಾನು ಸುಮಾರು ಒಂದು ಲೋಟದಷ್ಟು ಬಟಾಣಿ ಕಾಳನ್ನು ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 2 ಆಲೂಗಡ್ಡೆ, 2 ಟೊಮೆಟೊ, ಆಮೇಲೆ ಒಂದು 7-8 ಗೇರು ಬೀಜ, ಕ್ಯಾಶ್ಯೂ ಅಂತಾರಲ್ಲ ಅದು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 7-8 ಬೆಳ್ಳುಳ್ಳಿ ಬೀಜಗಳನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಆಮೇಲೆ 1 ಇಂಚಷ್ಟು ಹಸಿ ಶುಂಠಿನ ಇಟ್ಕೊಂಡಿದ್ದೀನಿ. ಮತ್ತು ಒಂದು 4 ಲವಂಗ, ಒಂದು ಯಾಲಕ್ಕಿ, ಒಂದು 2 ಪೀಸು ಜಾಯಿಪತ್ರೆ, ಚಕ್ರಮೊಗ್ಗು ಅಂತಾರಲ್ಲ, ಚಕ್ರಮೊಗ್ಗನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ದಾಲ್ಚಿನ್ನಿ ತುಂಡು ಇಟ್ಕೊಂಡಿದ್ದೀನಿ 1 ಇಂಚಿನಷ್ಟು. ಈಗ ನಾನು ಬಟಾಣಿ ಕಾಳನ್ನು ತೊಳ್ಕೊಂಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಬಿಟ್ಟು 1 ಲೋಟ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಈ ಉಪ್ಪನ್ನು ಹಾಕಿಬಿಟ್ಟು, ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬಟಾಣಿ ಕಾಳನ್ನು. ಅದು 5 ವಿಷಿಲ್ ನಾನು ತರಿಸ್ಕೊತಾ ಇದ್ದೀನಿ. ನೀವು ಅದು ಬಟಾಣಿ ಕಾಳು ನಿಮ್ಮದು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 5 ವಿಷಿಲನ್ನು ತರಿಸ್ಕೊತಾ ಇದ್ದೀನಿ. ಆಮೇಲೆ ನೋಡಿ ವಿಷಿಲ್ ಬಂತು. ಇವಾಗ 5 ವಿಷಿಲ್ ಆಗಿದೆ ನಂದು. ಈಗ ನಾನು ಆಲೂಗೆಡ್ಡೆನ ಸಿಪ್ಪೆನ ತೆಗೆದುಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಮಾಡ್ಕೋಬೇಕು. ಇದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಸಾಧಾರಣ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡೋ ಅಂಥ ಒಂದು ಪದಾರ್ಥ ಇದು. ಈಗ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೋತಾ ಇದ್ದೀನಿ. ನೀರಲ್ಲಿ ತೊಳ್ಕೊಂಬಿಟ್ಟು ಅದು ಇಟ್ಕೋತಾ ಇದ್ದೀನಿ. ಇದು ಇಷ್ಟು ಪೀಸ್ಗಳಾಗಿದೆ ನೋಡಿ ನಂದು. ಈಗ ಟೊಮೆಟೊನ ಸಣ್ಣಗೆ ಹೆಚ್ಕೋಬೇಕು, ಕಟ್ ಮಾಡ್ಕೋಬೇಕು. ಟೊಮೆಟೊನ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸಣ್ಣಗೆ 2 ಟೊಮೆಟೊ ತೊಗೊಂಡಿದ್ದೀನಿ ನಾನು. 1 ಹಸಿಮೆಣಸಿನ್ಕಾಯಿನ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಈರುಳ್ಳಿನ ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಈರುಳ್ಳಿ ನಾನು ಮಸಾಲೆಗೆ ರುಬ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ. 1 ಈರುಳ್ಳಿ ಹಾಗೆ ಹಾಕಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಒಂದು ಬಾಣಲೆನಲ್ಲಿ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಎಣ್ಣೆ ಹಾಕ್ಕೊಂಡು ನಾನು 2 ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು ಬೇಕಾದರೆ. ಜೀರಿಗೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ನಲ್ಲ ಅದು, ಹಸಿ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಲವಂಗ, ಚಕ್ರಮೊಗ್ಗು ಪೀಸ್ಗಳು, ದಾಲ್ಚಿನ್ನಿ, ಯಾಲಕ್ಕಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋದು 1 ಈರುಳ್ಳಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. 1 ಈರುಳ್ಳಿನ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೋಬೋದು. ಇದೇನು ರುಬ್ಬೋದಿರುತ್ತಲ್ಲ, ಮಿಕ್ಸಿ ಮಾಡೋದಿರುತ್ತಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕೆಂಪಗೆ ಮಾಡ್ಕೋಬೇಕು. ಈಗ ಅದು ಗೋಡಂಬಿನ ಇಟ್ಟಿದ್ನೆಲ್ಲ, ಕ್ಯಾಶ್ಯೂನ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹುರ್ಕೋಬೇಕು. ಆಮೇಲೆ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ವಲ್ಲ ಟೊಮೆಟೊ, ಅದನ್ನು ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು, ಕೆಂಪಗೆ ಹುರ್ಕೋಬೇಕು. ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಅದು ಆರಿದ ಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ನೀರನ್ನು ಏನು ಹಾಕಬಾರ್ದು. ಹಾಗೇ ಅದನ್ನು ಆರಿದ ಮೇಲೆ ಅದನ್ನು ಮಿಕ್ಸಿ ಮಾಡಿಕೊಂಡು ಇಟ್ಕೊಬೇಕು. ಅದು ಮಸಾಲೆ ರೆಡಿ ಆಯಿತು ನಮ್ಮದು. ಈಗ ಮತ್ತೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಆಲೂಗಡ್ಡೆ ಪೀಸ್ಗಳನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು. ಇದು ಬೇಕಾದರೆ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟು ಮಾಡ್ಕೋಬೋದು, ಫ್ರೈನೂ ಮಾಡ್ಕೋಬೋದು. ಹೆಂಗೆ ಬೇಕಾದರೂ ಮಾಡ್ಕೋಬೋದು ನಿಮ್ಮ ಇಷ್ಟದ ಹಾಗೆ. ನಾನು ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಡೀಪ್ ಫ್ರೈ ಅಂತಾರಲ್ಲ ಹಾಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಡೀಪ್ ಫ್ರೈ ಥರ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿದ್ದ ಎಣ್ಣೆಲಿ ಸ್ವಲ್ಪ ತೆಗೆದಿಟ್ಕೊಂಡ್ಬಿಟ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಜೀರಿಗೆ ಸ್ವಲ್ಪ ಜಾಸ್ತಿ. ಆಮೇಲೆ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಸಣ್ಣಗೆ ಸ್ವಲ್ಪ ಹೆಚ್ಚು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ, ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಇವಾಗ ಮಸಾಲೆ ಮಾಡ್ಕೊಂಡಿದ್ನಲ್ಲ ನಾನು, ಆ ಮಸಾಲೆ ಮಾಡ್ಕೊಂಡಿದ್ದನ್ನು ಅದರಲ್ಲಿ ಹಾಕಿಬಿಟ್ಟು ಅದಕ್ಕೆ ನಮಗೆ ಎಷ್ಟು 2 ಸ್ಪೂನ್ ಹಾಕಿದ್ದೀನಿ ನಾನು ಚಿಲ್ಲಿ ಪೌಡ್ರು, ಮೆಣಸಿನ ಪುಡಿ, 1/4 ಸ್ಪೂನು ಗರಂ ಮಸಾಲ ಪುಡಿ,
ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಧನಿಯಾ ಪುಡಿ, ಕೊತ್ತಂಬರಿ ಬೀಜದ ಪುಡಿನ ಹಾಕಿದ್ದೀನಿ. 2 ಸ್ಪೂನ್ ನಾನು ಹಾಕಿದ್ದೀನಿ ಮೆಣಸಿನ ಪುಡಿನ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಉಪ್ಪನ್ನು ಬಟಾಣಿ ಕಾಳು ಬೇಯಿಸುವಾಗ ಹಾಕಿದ್ದೀನಿ. ಈಗ ಒಂದು ಅರ್ಧ ಲೋಟ ನೀರನ್ನು ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಇದಕ್ಕೆ, ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು, ಎಷ್ಟು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಅದು ಚೆನ್ನಾಗಿ ಸಣ್ಣ ಬೆಂಕಿ ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಅದು ಒಂದು ಎಣ್ಣೆ ಎಲ್ಲ ಬಿಟ್ಕೋಬೇಕದು. ಆ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸಿದ ಮೇಲೆ ಇವಾಗ ನಾನು ಅದು ಆಲೂಗೆಡ್ಡೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಕರೆದುಬಿಟ್ಟು ಇಟ್ಕೊಂಡಿದ್ದ ಆಲೂಗೆಡ್ಡೆ ಮತ್ತು ಬೇಯಿಸಿಟ್ಕೊಂಡಿದ್ದು ಬಟಾಣಿ ಕಾಳು ಎಲ್ಲನೂ ಹಾಕ್ಕೋಬೇಕು. ಬಟಾಣಿ ಕಾಳನ್ನು ಅದು ನೀರು ಸಮೇತನೇ ಹಾಕ್ಕೊಳ್ಬೇಕು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಕ್ರೀಮು, ಹಾಲಿನ ಮೇಲಕ್ಕಿರುತ್ತಲ್ಲ ಕ್ರೀಮು, ಅದನ್ನು ಸ್ವಲ್ಪ ಬೀಟ್ ಮಾಡ್ಕೊಂಬಿಟ್ಟು ಹಾಕಿದ್ದೀನಿ. ಮತ್ತು ಕಸೂರಿ ಮೇಥಿ ಒಂದು 2 ಸ್ಪೂನ್ನಷ್ಟು ಕಸೂರಿ ಮೇಥಿನ ಸ್ವಲ್ಪ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಅದನ್ನು ಕಸೂರಿ ಮೇಥಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನಮಗೆ ಸ್ವಲ್ಪ ಬೇಕಂದರೆ ಇವಾಗ ನೋಡ್ಕೋಬೋದು, ಉಪ್ಪು ಸಾಕಾ ಅಂತ ನೋಡ್ಕೊಂಬಿಟ್ಟು ಚೆನ್ನಾಗಿ ಸಣ್ಣ ಬೆಂಕಿ ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಅವಾಗ ನಮ್ಮ ಒಂದು ನಾರ್ತ್ ಇಂಡಿಯನ್ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲು ಕೂಟು ರೆಡಿ ಆಯಿತು. ಇದು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಹಾಕ್ಕೋಬೋದು, ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು. ಥ್ಯಾಂಕ್ ಯು. ಧನ್ಯವಾದಗಳು.